ಸರಿ ಹೋಲುವಂತಿರೇ ಮಾವ ಉರಗಲಾಂಛನ ಮೆರುಗು ಸ್ವರ್ಗ ಸರಿ ಹೋಲುವಂತಿರೇ ಕುರುಕುಂಭಿರಿಯ ಕಾರ್ಥಸ್ವರ ಸಂಪನ್ನ ದೀಪ್ತಿ ಮಣಿಮಗುಡವರ್ಧನಗೆ ದುರೋದರ ನಿಗುಣ ನಿರ್ಜನೇಂದ್ರನಿಗೆ ತನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿದ ಎಳೆಯಿಹರೆಯರಗೆ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ವೇದುರ ಚಿಕ್ಕಪ್ಪ, ಮಾವ, ಮಿತ್ರ ಕರ್ಣ, ಸಹೋದರ ದುಶ್ಯಾಸನ, ಸಾಟಿಯರುವರೆயில் எனக்கு சரி சாட்டியருவரப்பேன் சாட்டியருவரையில் எனக்கு சரி சாட்டியருவரப்பேன் ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆಯನಿಸಿ ಬಾಳು ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆಯನಿಸಿ ಬಾಳುತ್ತೆ ಸಾಟಿಯರುವರೆயில் எனக்கு சரி சாட்டியருவரப்பேன் ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಬಾಧಿಸದ ಬಿಡುವರ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಬಾಧಿಸದ ಬಿಡುವರ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜತು ಶಾಸನ ಅವನನ್ನು ವಧಿಸದಿರುವನೆ ಶಾಸನ ಅವನನ್ನು ವಧಿಸದಿರುವನೆ ಹೀಗಿರುವಲ್ಲೇ சாட்டியருவரையில் எனக்கு சரி சாட்டியருவரப்பேன் சாட்டியருவரையில் எனக்கு சரி சாட்டியருவரப்பேன் ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆಯನಿಸಿ ಬಾಳು ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದೊರೆಯನಿಸಿ ಬಾಳು ಸಾಟಿಯರುವರೆயில் எனக்கு சரி சாட்டியருவரப்பேன் ಪೂಜ್ಯ ಪಿತಾಮಹ ಆಚಾರ್ಯರೇ, ಒಂದು ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾಧಿಗಳನ್ನೆಲ್ಲವನ್ನೂ ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ? ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಹೇಳಿದಿರಿ? ಯುದ್ಧವೇ? ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು
ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯ ಹಣ್ಣಿನಂತೆ ನಜ್ಜಿಗುಜ್ಜಾಗಿ ಹೋಗುವರು. ಸಹೋದರ ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ಬಾಲಕರಾದ ನಮಗೇಕೆ ಆ ವಿಚಾರ? ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಏನು ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜನಾದ ನಾನು, ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನಂದ ಗೋಪಾಲನು ಪುರುಷೋತ್ತಮನು. ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವರ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಿರುವ ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿದ್ದಾನೆ ಹೊರತು ನಿನ್ನಲ್ಲಿ ಯಾವ ಯಾಚನಾಗಿಯೂ ಬರುತ್ತಿಲ್ಲ ದುರ್ಯೋಧನ. ಯಾರು ಮಾತನಾಡುತ್ತಿರುವುದು? ಯಾರು? ಓ ವಿದುರ ಚಿಕ್ಕಪ್ಪ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆ? ಅದನ್ನು ನಾನು, ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚೆ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯ ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿರುವುದು. ನಿನ್ನ ಬುದ್ಧಿಯು ವಿಕಲ್ಪವಾಗದು. ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ, ಈ ವಿದುರನು ಪೂಜ್ಯನೋ ಹಿರಿಯನೋ ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಇದು ರಾಜಸ್ಥಾನವೆಂಬ ಗೌರವವನ್ನರಿಯದೆ ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರದೂಡು. ಏನವಾ ವಿದುರ, ಹಿರಿಯನು ಪೂಜ್ಯನೆ ಎಂದು ಸಾನಿಂದ ಸುಮ್ಮನಿದ್ದ ಮಾತ್ರಕ್ಕೆ ಆ ರಾಜನನ್ನೇ ದಿಕ್ಕಸಿಂದ ಮಾತಾಡಿದ್ವಿಯಾ? ಸಭೆಯಿಂದ ಊರಾಗಿ. ದುರ್ಯೋಧನ, ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ? ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳುತ್ತಿರುವನು. ದುರ್ಯೋಧನ, ಕೇಳು. ಹಿಂದೆ ದ್ರೌಪದಿಯ ಉಸ್ಕಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರಂಭಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಮುಗಿದು ಇದರಂತೆ ನೀನು ನಾಶವಾಗುವೆ. ಕಪಟಿ, ಎಂತಹ ಪ್ರಮಾದವಾಯಿತು ದುರ್ಯೋಧನ! ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಇವರೇನಾದರೂ ಧನುರ್ಧಾರಿಗಳ ಈ ಯುದ್ಧಕ್ಕೆ ನಿಂತಿದ್ದರೆ ಇವರನ್ನು ಗೆಲ್ಲುವ ವೀರರು ಧೀರರು ಈ ತ್ರಿಭುವನದಲ್ಲಿ ಅದಾರಿದ್ದರು. ಎಂತಹ ಪ್ರಮಾದವಾಯಿತು ದುರ್ಯೋಧನ! ಮಿತ್ರ, ಈ ವಿದುರನ ಬೊಟ್ಟು ಬೆದರಿಕೆಗೆ ನೀನೂ ಬೆದರುವೆಯಾ? ದುರದೊಯ್ ಪಾರ್ಥನ ಶಿರವಂ ತರಿರು. ಮಿತ್ರ, ಪಾರ್ಥನ ಶಿರವಂ ತರಿದು ಧರಣಿ ಗುರುಳಿಸುವೆನೆನುತ ಶಪಥವನಾಂತೋ ಮಹೇಶ್ವರನ ಕುವರನೋ ಮೆಚ್ಚಿಸಿ ಮಹೇಶ್ವರನ ಕುವರನೋ ಮೆಚ್ಚಿಸಿ ವರಛಾಪವನಾಂತೋ ನಿನಗೆ ಸಮರಾರಿ ಹರೇ ಕರ್ಣ. ಮಿತ್ರ, ದುರ್ಯೋಧನ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವೆಯಾ? ಈ ವಿದುರನು ಎಂದು ತಾನೇ ತನ್ನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಹೇಳು? ಅಥವಾ
ಇವನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಚಿಂತಿಸಬೇಡ, ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ ಸಹೋದರ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಅಗ್ರಜ, ಇಲ್ಲೇ ಸಿದ್ಧವಾಗಿರುವುದು ಉತ್ತಮ. ಕೊಡು. ಆ ಕೃಷ್ಣನು ಇಲ್ಲಿಗೆ ಬರುವ ವೇಳೆಗೆ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಹಿ, ಜಾಗ್ರತಳಾಗು. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತದ ಲಕ್ಷಣಗಳು ಇರುವವೋ ಇಲ್ಲುವವೋ ಎಂದು ಪರೀಕ್ಷಿಸಿದನೇ ಹೊರತು ನಿನ್ನ ಕಾಲಿಗೆ ನಮಸ್ಕರಿಸಲು ಬಂದಿಲ್ಲ. ಹಾಗೊಂದು ವೇಳೆ ನಮಸ್ಕರಿಸಿದ್ದರೂ ಈ ಭೂಮಾತೆಗೆಂದು ತಿಳಿ, ನಿನಗೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯಿತು. ಅಣ್ಣ, ಸಹೋದರ ಕೃಷ್ಣ, ನರ್ತನವೆಂದರೆ ತಮಗೆ ಬಲು ಪ್ರಿಯವಲ್ಲವೇ? ಇರಬಹುದೇನೋ. ಇರಬಹುದು, ಏನು ಇದ್ದೇ ಇರುತ್ತದೆ. ಸಹೋದರ ಕಳ್ಳ ಕೃಷ್ಣ, ಮಾಯೆ ರಾಜನರ್ತಕಿಯನ್ನು ಬರಮಾಡು. ಎಲ್ಲಿಂದ ಬರಬಹುದು? ಅಲ್ಲ ಅಲ್ಲ ಕರುಣಾಡ ಕುರು ಭೂಪ ರಾಜೇಶ್ವರ, ಕರುಣಾಡ ಕುರು ಭೂಪ ರಾಜೇಶ್ವರ, ಕುರು ವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಡ ಕುರು ಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣದ ಪರಮಾತ್ಮ. ಹಲೋ ಮಿತ್ರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ ಕೌರವೇಶ್ವರ,
ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಡ ಕುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರಾಧೀರ ಕುರುವಂಶ ಕುಲ ತಿಲಕ ಮಗುಡೇಶ್ವರಾಧೀರ ಕರುಣಾಡ ಕುರು ಭೂಪ ರಾಜೇಶ್ವರ ಹಲೋ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ನಲಿವಹರಿ ಕೊಳಲನಾದದಿ ಜಗವ ಮರುಳುಗೊಳಿಪ ಹೇ ಮುರಾರಿ ಸಾಕು ನಿಲ್ಲಿಸಿ. ನರ್ತಕಿಯರೇ, ಏನು ಹೇಳಿದಿರಿ? ಹೇಳಿ ಮತ್ತೊಮ್ಮೆ, ಹೇಳಿ ಮತ್ತೊಮ್ಮೆ. ಭೀಮನಿಗಿವನೋ ವೈರಿ ಭೀಮನಿಗಿವನೋ ಕೃಷ್ಣ ನಮ್ಮ ಹಸ್ತಿನಪುರ ದೊಡೆಯ ಧನದಾರಿ ಕೃಷ್ಣನಿಗಿವನೋ ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಧನದಾರಿ ಇವನಿಗೆ ಸಾಟಿ ಹಾರಿದರಿಲ್ಲಿ ಸಹೋದರ, ಇವನಿಗೆ ಸಾಟಿ ಹಾರಿದರಿಲ್ಲಿ ಇವನಿಗೆ ಸಾಟಿ ಹಾರಿದರಿಲ್ಲಿ ಕರುಣಾಡ ಕುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರಾಧೀನ ಕರುಣಾಡ ಕುರು ಭೂಪ ರಾಜೇಶ್ವರ 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 ಹಲೋ ಹಲೋ ನರ್ತಕಿಯರೇ, ಯಾರಲ್ಲಿ ಎಲ್ಲಿ ಒಂದು ಯಾರಲ್ಲಿ ನರ್ತಕಿಗೆ ದೊಡ್ಡ ಬಹುಮಾನ ಕೊಟ್ಟು ಕಳಿಸಿದ್ದೀನಿ. ಕೃಷ್ಣ, ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರು ದ್ರೋಣರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವಿರಿ.
ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದ್ದೀರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟದ್ಯುತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ, ಈ ಮಹಾ ಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಬರಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಮಗು ದುರ್ಯೋಧನ, ತಾತ, ಪಾಂಡವರು ನೀವು ಸಹೋದರರಲ್ಲವೇ? ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸಿ. ಇದೇ ನನ್ನ ಅಭಿಮತ. ತಾತ, ರಾಜ್ಯಭಾರದ ಹೊಣೆಯನ್ನೆಲ್ಲ ನಮಗೆ ಹೊರಸಿರುವಿರುತ್ತಾರೆ. ಅದನ್ನು ನಾವೇ ನಿರ್ಧರಿಸಿಕೊಳ್ಳುತ್ತೇವೆ. ತಾವು ನಿಶ್ಚಿಂತರಾಗಿರಿ. ಹೊಸ ದುರ್ಯೋಧನ, ಸಭೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಸಭಿಕರಲ್ಲಿ ಪ್ರಾರ್ಥಿಸುತ್ತಾ ಈ ವಿಸ್ತಾರವಾದ ಸಾಮ್ರಾಜ್ಯ ಭಾರವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಟ್ಟು ಅವರನ್ನು ಆಧರಿಸು ಕೌರವೇಶ್ವರ. ಇದೇ ನನ್ನ ಅಭಿಮತ. ಗುರುವರ್ಯ, ಕೌರವೇಶ್ವರ, ತಮ್ಮ ಮೇಲಿನ ಅಭಿಮಾನ ದೊಡ್ಡದು. ಆ ಅಭಿಮಾನಕ್ಕೆ ನಾವು ಎಂದೆಂದು ಋಣಿ. ಈ ವಿಷಯದಲ್ಲಿ ತಮ್ಮ ಪ್ರವೇಶ ಸಲ್ಲದು. ತಾವು ನಿಶ್ಚಿಂತರಾಗಿರಿ. ದುರ್ಯೋಧನ, ಯಾರು? ಓಹೋ, ವಿದುರ ಚಿಕ್ಕಪ್ಪ. ನಮಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರೋ? ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡವರನ್ನು ನೋಡಿದಾಗ ವಿವೇಕ ಹೇಳುವುದು ದೊಡ್ಡವರಾದ ನಮ್ಮಗಳ ಕರ್ತವ್ಯ. ಪಿತಾಮಹ ಭೀಷ್ಮ ದ್ರೋಣಾದಿಗಳು ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳುವಂತನಲ್ಲ. ಈ ರಾಜ್ಯವನ್ನೆಲ್ಲ ನೀನೇ ರಾಜ್ಯಭಾರ ಮಾಡುವಂತನಾಗು. ನಿನ್ನ ಇಚ್ಛೆ ಇದ್ದಷ್ಟಾರು ಭೂಮಿಯನ್ನಾದರೂ ಸಹ ಆ ಪಾಂಡವರಿಗೆ ಕೊಡುವಂತನಾಗು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲಿರೇಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣಿಸುತ್ತವೆ. ಏಕೆ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿರುವೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಅಪ್ರಬುದ್ಧನಲ್ಲ ಈ ಛಲದಂಕವಲ್ಲ ಸುಯೋಧನ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿಲ್ಲಿಸು ನಿನ್ನ ವಾಕ್ಪಟುತ್ವ. ಏನ್ ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ?
ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ, ಹೇಳುತ್ತೇನೆ. ಭರತ ಖಂಡವ ಜಯಿಸಿ ಹರುಷದಿಂ ಕುರುಕುರವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಭರತ ಖಂಡವ ಜಯಿಸಿ ಹರುಷದಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಬಂಡ ಭೀಮನ ಗುಂಡಿಗೆಯ ಸೀಳಲು ಪಂಥಗೈದ. ಬಂಡ ಭೀಮನ ಗುಂಡಿಗೆಯ ಸೀಳಲು ಪಂಥಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ವೆಚ್ಚಿಸಿ ಕೃಷ್ಣ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದ ಧನುವ ಪಡೆದ ಈ ಕನ್ನಡಿಗೆ ಸಾಟಿಯೇ ಆನಿನ್ನರ್ಜುನ. ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾಧಿಗಳು, ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾಧಿಗಳು ಸಾಹಸದಿ ಸದೆಬಡೆವರು ಮಕುಟ ಮರ್ದನರ. ಕೃಷ್ಣ 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 ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನವೇ? ಹಾಗಲ್ಲ. ಅಷ್ಟೈಶ್ವರ್ಯ ಸಂಪನ್ನನಾದ ಈ ದುರ್ಯೋಧನ ಚಕ್ರವರ್ತಿಯನ್ನು ಸದೆಬಡಿಯಬೇಕೆಂದಿರುವನಲ್ಲವೇ ಆ ನಿನ್ನ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣಮಿತ್ರನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಪಾರ್ಥ. ಅದು ದುರಹಂಕಾರ. ಸ್ವಾಭಿಮಾನ್ಯ ಶೂನ್ಯತೆಯಿಂದ ಸದಾ ಕಾಲವು ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸುತ್ತಿರುವರಲ್ಲ ಆ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ಅಖಂಡ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಯೋಜನೆಯನ್ನು ಹಾಕುತ್ತಿರುವರಲ್ಲವೇ ಆ ನಿನ್ನ ಹೇಡಿ ಪಾಂಡವರು. ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಬಲವಂತರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲ ಆ ನಿನ್ನ ಹೇಡಿ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರೂ ಸರಿಯೇ. ಈ ದುರ್ಯೋಧನನ ನಿರ್ಧಾರವು ಚಲಿಸದು, ಚಲಿಸಲಾರದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಡು. ದೇನಪದಿನ್ ನೀ ನುಡಿವೆ ಏಕೆ ಕೃಷ್ಣ? ಸೊಂದಿಯೋ ನೆಪದಿನ್ ನೀ ನುಡಿವೆ ಏಕೆ? ಭಂಡ ಭೀಮನ ಗುಂಡಿಗನು ಸೀಳಲ್ ಯೋರೊಂದರ ವ್ಯರ್ಥ ನುಡಿಗಳೋಡುವನಿ. ಯಾರೊಂದರ ವ್ಯರ್ಥ ನುಡಿಗಳಾಡುವಿನಿ. ಹುರುದಿರಲಂ ಕೆಣಕಿ ಬಾಳ್ವೆಯ ಮುಕುಂದ. ಕೃಷ್ಣ, ಈ ಧೀರರನ್ನು
ಕೆಣಕಿ ಬಾಳುವರು ಯಾರೂ ಇಲ್ಲ. ಎಂದಿಗೂ ಸಮರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಹಗೆತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಮಿತ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃತ್ತರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ವೀರ ಕ್ಷತ್ರಿಯರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಧೂತನಾಗಲು ನಿನಗೆ ಧಾತನಾರೋ ಹಿತವಾ ಪರಸಡ ಕೆಡಕಿ ಫಲಿಸುವುದೇ ಮುಲ್ಲ ಬರುವುದೋ ವೀರ ಸಮರ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಕೊಲ್ಲಬನೇ ಸಲ್ಲದು ನಿನಗೆ ವಲ್ಲಭನೇ. ಪಾಂಡುತನಯರು ದುರದೊಳು ಕೆಣಕದೆ. ಕೃಷ್ಣ, ಪಾಂಡುತನಯರು ದುರದೊಳು ಕೆಣಕದೆ ಸಂಧಿಯ ನಾಟಕವಾಡಲೆಂದು ಕಳುಹಿದ್ದಾರೆ. ಕೃಷ್ಣ, ಸಂಧಿಯ ನಾಟಕವಾಡಲೆಂದು ಕಳುಹಿದ್ದಾರೆ. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಪಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಹಠವಂತರು ನಾವು ಕೃಷ್ಣ. ಕೃಷ್ಣ, ಕೃಷ್ಣ, ಹಠವಂತರು ನಾವು ಬಿದು ತಿಳಿರಿ. ಹಠವಂತರು ನಾವು ಬಿದು ತಿಳಿರಿ. ದುರಗಲಿ ಪಾರ್ಥನ ಶಿರ ತೊರಿದಿಡುವೆ. ಕೃಷ್ಣ, ದುರಗಲಿ ಪಾರ್ಥನ ಶಿರ ತೊರಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ. ಭಾವ ವಲ್ಲಭನೇ. ಕೃಷ್ಣ,
ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಬಂದೆಯಲ್ಲವೇ? ಯದುಪತಿ, ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನವನ್ನು ಅರ್ಪಿಸುವುದು 1000 ಪಾಲು ಮೇಲು ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೆ ಬಲೆ ಹಂಗಾದಿಪ ಭಲೆ. ನಿನ್ನ ದರ್ಪದ ನುಡಿಗಳಿಂದ ಯಾಗ್ರವಾಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರ ಮೀರಿತು. ಮಧೋನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳಿ. ಭಾರತ ಭೂಮಿ ಸಜೈ ಶ್ರೀ ದುರಾಸ, ಭಾರತ ಭೂಮಿ ಸಜೈ ಶ್ರೀ ದುರಾಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈ ಶ್ರೀ ದುರಾಸ, ಜೈ ಶ್ರೀ ದುರಾಸ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ಧರೆಯನ್ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಧರೆಯನ್ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೆ ನೀಗಿ ನಿನ್ ಸೈರಣೆಯ ತಾಳೆ, ವೈರವನೆ ನೀಗಿ ನಿನ್ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣೈತ ನೆನೆಸೆ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಹಿತ ನೆನೆಸಿ. ಪೊರೆ ಧರೆಯ ಭಾರತ ಭೂಮಿ ಸಜೈ ಶ್ರೀ ದುರಾಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈ ಶ್ರೀ ದುರಾಸ, ಜೈ ಶ್ರೀ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪೊಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವಾಗಿ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಿಗೆ. ಕೃಷ್ಣ, ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಿಗೆ.
ಜನರಿಗೆ ರೂಢಿಯೊಳಗ ಬರದಂತು ಶ್ರೇಷ್ಠ ಎನಿಬರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ, ಅರಿತು ನೀನಿದೆಲ್ಲವಾ ಕೃಷ್ಣ, ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಕೃಷ್ಣ, ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾದ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು. ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಹವ್ಯಾಚ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣಾವತಾರದ ಹೊರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ, ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದಿರುವ ಈ ಕೆಚ್ಚದಿಯ ಕಟ್ಟಾಳು ಕಲಿ ಕೌರವೇಶ್ವರನನ್ನು ಕಂಡು ಅಂದು ಆ ಮಯಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ಹಸ್ತಿನಾವತಿಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನನಾದ ಈ ದುರ್ಯೋಧನ ಸಾರ್ವಭೌಮನು ಈ ಹಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಿಗೆ ಹೋದರೂ ಸರಿಯೇ. ಛಲ ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪದೆ, ಛಲವನ್ನು ಬಿಡದಲೆ ಕಡುಗಲಿ ದರ್ಪ. ಛಲವ ಜಯಿಸಿ ಘನ ಮುದದೊಳುನ
ಛಲವ ಜಯಿಸಿ ಗನ ಮುದದೊಳುನ ಛಲವ ಜಯಿಸಿ ಗನ ಮುದದಿ ಮೆರವೆ ಕೊಡುವುದಿಲ್ಲವೋ ರಾಜ್ಯವ ಕಟ್ಟ ಕಡೆಯ ಮಾತಿದು ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಆ ಪಾಂಡುನಂದನರು ಎನ್ನೋಡ ಯುದ್ಧವ ಆ ಪಾಂಡುನಂದನರು ಎನ್ನೋಡ ಯುದ್ಧವ ಮಾಡಿ ಎಲ್ಲಲ್ಲಿ ರಾಜ್ಯ ತೀರತ್ವದಿ ಯುದ್ಧ ಮಾಡಿ ಎಲ್ಲಲ್ಲಿ ರಾಜ್ಯ ತೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ ಕಟ್ಟ ಕಡೆಯ ಮಾತಿದು ದುರಂತವಾದರು ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಆ ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರೆಯುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರಥಿಕರ ಘೋಷದಲ್ಲಿ ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಕೃಷ್ಣ ರಾಜ್ಯ ದೊರಕದು ಛಲ ತೊಟ್ಟು ಮಾಡುವೆ ಯುದ್ಧ ಖಡಾಖಡಿ ಸತ್ತರೆ ಸಾಯುಜ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ ಇದೆ ಇದೇ ನನ್ನ ಕಟ್ಟ ಕಡೆಯ ಸಂದೇಶ ಹೋಗು ಹೋಗಿ ಹಾನಿನ್ನ ಹೇಳಿ ಪಾಂಡವರಿಗೆ ಹೇಳು ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು ಕತಿ ಬೇಡೈಸು ಯೋಧನನೆ ತೋರಿ ಗಜಾತಿಗಳಲ್ಲಿ ಸೈರಣೆ ಕತಿ ಬೇಡೈಸು ಯೋಧನನೆ ತೋರಿ ಗಜಾತಿಗಳಲ್ಲಿ ಸೈರಣೆ ಅದೇ ಕಿಂತು ಬದರುವೆ ಅದೇ ಮಾತ ನುಡಿಯುವೆ ಕೃಷ್ಣ ಅದೇ ಕಿಂತು ಬದರುವೆ ಅದೇ ಮಾತ ನುಡಿಯುವೆ ಕುಲಹೀನ ಕುಲವ ಮರೆತೆಯ ಕುಲದೊಳು ಕಡಿಯದೆ ಬಿಡುವೆನೆ ಕುಲಹೀನ ಕುಲವ ಮರೆತೆಯ ಕುಲದೊಳು ಕಡಿಯದೆ ಬಿಡುವೆನೆ ಕದನದಲ್ಲಿ ನಿನ್ನ ಮಧವನಡಗಿಪ ಕದನದಲ್ಲಿ ನಿನ್ನ ಮಧವನಡಗಿಪ ಚದುರರಿ ಮಕ್ಕಳೇ ಮಂದಮತಿಯಂತೆ ಮುಂದನರಿಯದೆ ಭವ ಮಂದಮತಿಯಂತೆ ಮುಂದನರಿಯದೆ ದಂದುಗವಾ ಪಡುವೆ ಸುಯೋಧನ ದಂದುಗವಾ ಪಡುವೆ ಸಾರು ನಾ ಸಹಿಸೆ ಈ ನಿನ್ನ ಮೋಸ ಸಾರು ನಾ ಸಹಿಸೆ ಈ ನಿನ್ನ ಮೋಸ ಸೈರಿಸಬಲ್ಲವರಾರೈ ಇದ ಸೈರಿಸಬಲ್ಲವರಾರೈ ಸೈರಿಸಬಲ್ಲವರಾರೈ ಪರಮ ಪುರುಷ ನೆನಿಪ ಬಿರುದರು ಕೊಡವಿಯೊಳ್ ಅಡಗಿಪೆ ಕೆಡುಕನೆ ಪರಮ ಪುರುಷ ನೆನಿಪ ಬಿರುದರು ಕೊಡವಿಯೊಳ್ ಅಡಗಿಪೆ ಕೆಡುಕನೆ ಕತಿ ಬೇಡೈಸು ಯೋಧನನೆ ತೋರಿ ಗಜಾತಿಗಳಲ್ಲಿ ಸೈರಣೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯ ಕುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಕ್ಷತ್ರಿಯ ಕುಲ ಕಳಂಕ ಸ್ವರೂಪನೇ ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನ ತಾವೇ ನಿರ್ಣಯಿಸಬೇಕು ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ಅದನ್ನಾಗಲೇ ನಿರ್ಣಯಿಸಿ ಸಾರ್ವಭೌಮನಿಗೆ ಉತ್ತಮವಾದ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಸಾರ್ವಭೌಮನಿಗೆ. ಏನೆಂದು? ನಿನ್ನ ಉಚಿತ ರೀತಿಯ ಬೀಳ್ಕೊಡುಗೆಗೆ ಉತ್ತಮವಾದ ರಾಯಭಾರಕ್ಕೆ ನಮ್ಮದು ಕೃಷ್ಣ, ಮಾವನವರು ನಿನ್ನನ್ನು ಉಚಿತವಾಗಿ ಬೀಳ್ಕೊಡಬೇಕೆಂದು ನನಗೆ ಮೊದಲೇ ಸಲಹೆಯನ್ನಿತ್ತಿದ್ದಾರೆ. ಕೃಷ್ಣ, ಸಲಹೆಯನ್ನಿತ್ತಿದ್ದಾರೆ. ಸುಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಅದ್ಭುತವಾದ ಈ ನಿನ್ನ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ
ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಾನೇ ಅದು ಶಾಸನ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸುವಿರಾ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಹೀಗೆ ಬಂಧಿಸಿ ನನ್ನನ್ನು. ಸಹೋದರ,